ಏರ್ಗನ್ನಿಂದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕುಡಿದ ನಶೆಯಲ್ಲಿ ಟೆಕ್ಕಿಯೊಬ್ಬ ಗನ್ ಫೈರಿಂಗ್ ಮಾಡಿರುವಂತದ್ದು. ಏರ್ಗನ್ನಿಂದ ಸೆಕ್ಯೂರಿಟಿ ಗಾರ್ಡ್ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಆನೇಕಲ್ನ ಬಂಡಾಪುರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ. ಆನೇಕಲ್ನ ಬಂಡಾಪುರದ ಅಪಾರ್ಟ್ಮೆಂಟ್ನಲ್ಲಿ ನಡೆದಿರುವಂತಹ ಘಟನೆ. ಲಕ್ನೋ ಮೂಲದ ಅನುರಾಗ್ ಎಂಬಾತನಿಂದ ಫೈರಿಂಗ್ ಅನ್ನ ಮಾಡಲಾಗಿದೆ. ಕಳೆದ ರಾತ್ರಿ ಕಂಠಪೂರ್ತಿ ಕುಡಿದಿದ್ದ ಅನುರಾಗ್ ತಿವಾರಿ ಫ್ಲಾಟ್ ಒಳಗಡೆ ಫೋನ್ನಲ್ಲೇ ಮಾತನಾಡ್ತಾ ಕೂಗಾಡ್ತಾ ಇದ್ದ ವ್ಯಕ್ತಿ. ಫ್ಲಾಟ್ನ ಒಳಗಡೆ ಫೋನ್ನಲ್ಲೇ ಮಾತನಾಡ್ತಾ ಕೂಗಾಡ್ತಾ ಇದ್ದಂತೆ. ಬಳಿಕ ಬಾಲ್ಕನಿಯಿಂದ ಏರ್ಗನ್ ಮೂಲಕ ಫೈರಿಂಗ್ ಅನ್ನ ಮಾಡಲಾಗಿದೆ. ಕಾರು ಪಾರ್ಕಿಂಗ್ ಶೀಟ್ಗಳ ಮೇಲೆ ಫೈರಿಂಗ್ ಅನ್ನ ಮಾಡಿದ್ದಾನೆ. ಏರ್ಗನ್ ಫೈರಿಂಗ್ನಿಂದ ಕಾರಿನ ಗಾಜು ಪುಡಿ ಪುಡಿ ಆಗಿದೆ. ಶಬ್ದ ಕೇಳಿಸ್ಕೊಂಡು ಅಲ್ಲಿಗೆ ಬಂದಿದ್ದಂತ ಸೆಕ್ಯೂರಿಟಿ ಗಾರ್ಡ್ ಸ್ಥಳಕ್ಕೆ ಬರ್ತಾ ಇದ್ದಂತೆ ಅವರ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. 45 ನಿಮಿಷಗಳ ಕಾಲ ಫೈರಿಂಗ್ ಅನ್ನ ಮಾಡಿರುವಂತದ್ದು ಆಸಾಮಿ. ಅನುರಾಗ್ ತಿವಾರಿ ಅಂತ ಆತನ ಹೆಸರು. ಟೆಕ್ಕಿ, ಚೆನ್ನಾಗಿ ಕುಡಿದ್ಬಿಟ್ಟು ಅದಾದ್ಮೇಲೆ ಗನ್ ಎಲ್ಲಿಂದ ಬಂತೋ ಏನೋ ಗೊತ್ತಿಲ್ಲ. ಗನ್ನಿಗೆ ಪರ್ಮಿಷನ್ ಇದೆಯೋ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟೇ ಡೀಟೇಲ್ಸ್ ಸಿಗಬೇಕಾಗಿದೆ. ಏರ್ಗನ್ ಸ್ಥಳಕ್ಕೆ ಬಂದಂತ ಪೊಲೀಸರಿಂದ ಆರೋಪಿ ಅನುರಾಗ್ ತಿವಾರಿಯನ್ನ ವಶಕ್ಕೆ ಪಡೆಯಲಾಗಿದೆ. ಏರ್ಗನ್ ಮತ್ತು ಬಾಲ್ಸ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಮಗೆ ತೋರಿಸ್ತಾ ಇದೀವಲ್ಲ ನೋಡಿ, ಏನೇ ಈತನೇ ಮನ್ಮತ ಅನುರಾಗ್ ತಿವಾರಿ ಅಂತ ಟೆಕ್ಕಿ ಫೈರಿಂಗ್ ಮಾಡಿದಂಥವನು. ಸೆಕ್ಯೂರಿಟಿ ಗಾರ್ಡ್ ಮೇಲೂ ಕೂಡ ಫೈರಿಂಗ್ ಮಾಡಿದ್ದಾನೆ. ಅಲ್ಲೇ ಇದ್ದಂಥ ಕಾರ್ ಮೇಲೆ, ಶೆಡ್ ಮೇಲೆ ಫೈರಿಂಗ್ ಅನ್ನ ಮಾಡಿರುವಂಥದ್ದು. ಕಾರ್ ಗ್ಲಾಸ್ ಪುಡಿ ಪುಡಿ ಆಗೋಗಿದೆ. ಸದ್ಯ ಸೆಕ್ಯೂರಿಟಿ ಗಾರ್ಡ್ ಬಚಾವಾಗಿದ್ದಾರೆ. ಎಣ್ಣೆ ಏಟಲ್ ಟೆಕ್ಕಿಯಿಂದ ಈ ಗನ್ ಫೈರಿಂಗ್ ಅನ್ನ ಮಾಡಲಾಗಿದೆ. ಆಲ್ರೆಡಿ ಏರ್ ಗನ್ ಅನ್ನೆಲ್ಲ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆತನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಆನೇಕಲ್ನ ಬಂಡಾಪುರದಲ್ಲಿ ನಡೆದಿರುವಂತ ಘಟನೆ. ಓಕೆ, ನಶೆ ಇತ್ತು, ಚೆನ್ನಾಗಿ ಕುಡ್ದಿದ್ದ, ಬಟ್ ಗನ್ ಹೇಗೆ ಬಂತು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಅದೇ ಗನ್. ಅನುರಾಗ್ ತಿವಾರಿ ಅಂತ ಆತನ ಹೆಸರು. ಆತನನ್ನ ಈಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಏರ್ ಗನ್ ಅನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಪ್ರಕರಣ ದಾಖಲು ಮಾಡಿಕೊಂಡು ಸೆಕ್ಯೂರಿಟಿ ಗಾರ್ಡ್ ಏನ್ ಫೈರಿಂಗ್ ಆಗ್ತಾ ಇದೆಯಲ್ಲ ಅಂತ ಬಂದು ನೋಡ್ಲಿಕ್ಕೆ ಬಂದಿದ್ದಾನೆ. ಆತನ ಮೇಲೂ ಕೂಡ ಫೈರಿಂಗ್ ಅನ್ನ ಮಾಡಲಾಗಿದೆ. ಅದೃಷ್ಟವಶಾತ್ ಆತನಿಗೇನು ಆಗಿಲ್ಲ. ಆನೇಕಲ್ನ ಬಂಡಾಪುರ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿರುವಂತ ಘಟನೆ ಇದು.